ನಿಮಗೆ ಗೊತ್ತಿಲ್ದಿರೋ ಹಂಗೆ ಅಥವಾ ಗೊತ್ತಿರೋ ಹಾಗೆ ಯೂನಿವರ್ಸ್ ಅನ್ನೋ ಪದ ತುಂಬ ಉಪಯೋಗಿಸಿದ್ರಿ. ಅದು ನಮ್ಮ ಅಜ್ಜಿ ತಾತ ಅಥವಾ ನಮ್ಮ ಅಮ್ಮನ ಜನ್ರೇಷನಲ್ಲೆಲ್ಲ ದೇವರು ಅನ್ನೋರು. ಇವತ್ತು ಹಂಗೆ ನನ್ನ ಲೆಕ್ಕದಲ್ಲಿ ಅದಕ್ಕೆ ಜನ ಬೇರೆ ಬೇರೆ ಪದಗಳು ಕೊಡ್ತಾ ಹೋಗ್ತಾರೆ. ಒಂದಷ್ಟು ಜನ ಕ್ಯಾನ್ಸೆ ಯೂನಿವರ್ಸ್, ಕಾಯನಾಥ್, ಮ್ಯಾನಿಫೆಸ್ಟೇಷನ್, ದಟ್ ಇಸ್ ಇವನ್ ನೆಕ್ಸ್ಟ್ ಇದು ವರ್ಡ್ ಅದು. ಸೊ ಯು ಬಿಲೀವ್ ಇದೆಲ್ಲ ಈಗೆಲ್ಲ ಮ್ಯಾನಿಫೆಸ್ಟೇಷನ್ ಕೋಚ್ಗಳಂತೆಲ್ಲ ಶುರು ಆಗ್ಬಿಟ್ಟಿದ್ದಾರೆ ಗೊತ್ತಾ. ಅಲ್ಲಿ ಕೂತ್ಕೊಂಡು ಅವ್ರು ಹೇಳ್ಕೊಡ್ತಾರೆ ದಿನ ಬೆಳಗಾದ್ರೆ ಎದ್ದ ತಕ್ಷಣ ಓಕೆ ಐ ಆಮ್ ಗುಡ್, ಐ ಆಮ್ ಇನಫ್, ಆಮೇಲೆ ಐ ಅಟ್ರಾಕ್ಟ್ ದಿಸ್ ಟುಡೇ, ಈ ಥರದ್ದೆಲ್ಲ ನೋಡಿರ್ತೀರಾ. ಸೊ ವೇರ್ ಡು ಯು ಸ್ಟ್ಯಾಂಡ್? ಏನು ಯೂನಿವರ್ಸ, ಮ್ಯಾನಿಫೆಸ್ಟೇಷನ್ನ ಅಥವಾ ಗೋವಿಂದ ಗೋಪಾಲನ? ಇಲ್ಲ, ನಾನು ಐ ಆಮ್ ಸ್ಪಿರಿಚುವಲ್, ಎಸ್, ಬಟ್ ಐ ಆಮ್ ನಾಟ್ ರಿಲಿಜಿಯಸ್. ತುಂಬ ಅಂದರೆ ದೇವ್ರಿಗೆ ಆದರೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಬೇಕು ಅನ್ನೋದನ್ನ ನಾನು ಅಷ್ಟೊಂದು ಬಿಲೀವ್ ಮಾಡಲ್ಲ. ಬಟ್ ನಾನು ಮನಸ್ಸಲ್ಲೇ ನಾನು ಪ್ರೇ ಮಾಡ್ಕೋತೀನಿ ಆ ಥರ, ಅಪ್ಪ ದೇವರೇ ಕಾಪಾಡಪ್ಪ ಅಂತ. ಬಟ್ ಅದು ಎಲ್ಲಿಗಾದ್ರೂ ಆಗ್ಬೋದು, ಯೂನಿವರ್ಸ್ ಕೇಳಿಸ್ಕೊತಾ ಇರ್ಬೋದು, ಏನು ಕೇಳಿಸ್ಕೊಂಡು ಸರಿ ಮಾಡುತ್ತೋ, ಯಾರಾದರೂ ಕೇಳಿಸ್ಕೊಳ್ಳಿ, ಒಟ್ನಲ್ಲಿ ಒಳ್ಳೇದು ಮಾಡಿತಾರ ಇಸ್ ಅಪ್ರೋಚ್. ಒಟ್ನಲ್ಲಿ ಅದೊಂದು ಕಾಣದ ಕೈ ಇದೆ ಅನ್ನೋದು ನಂಬ್ತೀರಾ? ನಂಬ್ತೀನಿ. ಅಂದರೆ ನಂಬದು ಯಾಕೆ ಅಂದರೆ ಯು ಫೀಲ್ ಗುಡ್ ಅವಾಗ ಯಾರು ಓಕೆ ಇವಾಗ ನಾನು ಒಬ್ಬಳೇ ಇದನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ, ಇನ್ಯಾರಿಗೂ ಹೇಳ್ಕೊಳಕ್ಕಾಗ್ತಾಯಿಲ್ಲ, ಇನ್ಯಾರಿಗೋ ಇಮ್ಯಾಜಿನೇಷನ್ ಆಗಿದ್ರು, ಈವನ್ ಇಫ್ ಇಟ್ ಈಸ್ ಹೈಪೋಥೆಟಿಕಲಿ ಯು ಆರ್ ಏನೋ ಕೀಪಿಂಗ್ ಸಮ್ ಒನ್ ದೇರ್ ಅಂಡ್ ದೆನ್ ಯು ಆರ್ ಲೈಕ್ ಇವ್ರಿಗೆ ಹೇಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡ್ರು ಯು ಫೀಲ್ ಗುಡ್. ಇಟ್ಸ್ ಲೈಕ್ ಹೇಳಿದ್ದೀನಿ ಅಲ್ಲಿ ಯಾರೋ ನೋಡ್ಕೊಬೋದೇನೋ ಅಂತ. ಹೋಪ್ ಇಸ್ ಸಚ್ ಅ ನೈಸ್ ಥಿಂಗ್, ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಸೊ ನಂಬಿಕೆ ಸೊ ಆ ಯಾರೋ ಸರಿ ಮಾಡ್ಬೋದು. ಹಂಗಾದ್ರೆ ಯಾರೋ ಅಲ್ಲೆಲ್ಲೋ ಇರ್ತಾರಲ್ಲ ಅವ್ರು ಮಾಡ್ತಾರೆ, ಅದು ದೇವರಾಗಿರ್ಬೋದು, ಇಲ್ಲ ಮ್ಯಾನಿಫೆಸ್ಟೇಷನ್, ಯೂನಿವರ್ಸ್, ಆಟಮ್ಸ್, ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ಏನೇನಾಗಿರುತ್ತೋ ಅದೆಲ್ಲನೂ ಮಾಡಲಿ. ಐ ಡೋಂಟ್ ನೋ. ಯಾ. ಸೊ ಬಟ್ ಇದು ಹೆಂಗಂದರೆ ಅಲ್ಲಿ ಟೆಲ್ ಯು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸು. ಮೊನ್ನೆ ಹಿಂಗೆ ಇದೆ ಶೋಗೆ ಯಾರಿಗೋ ಕರೆಸ್ಬೇಕಂತ ಮ್ಯಾನಿಫೆಸ್ಟೇಷನ್ ಕೋಚನ್ನು ಕರೆಸ್ಬೇಕು ಅಂತ ಹಿಂಗೆ ಏನೋ ಟೀಮ್ ಜೊತೆ ಮಾತಾಗತ್ತೆ. 2 ದಿನ ಆದಮೇಲೆ ನಾನು ನೋಡ್ತೀನಿ, ಒನ್ ಮ್ಯಾನಿಫೆಸ್ಟೇಷನ್ ಕೋಚ್ ಹ್ಯಾಸ್ ರಿಟರ್ನ್ ಟು ಮಿ ಆನ್ ಮೈ ಇನ್ಸ್ಟಾಗ್ರಾಮ್, ಐ ಆಮ್ ಸೋ ಆ್ಯಂಡ್ ಸೋ, ವುಡ್ ಯು ಲೈಕ್ ಟು ಟೇಕ್ ಅ ಸೆಷನ್ ಅಂತ. ಐ ಆಮ್ ನಾಟ್ ಅಟ್ ಆಲ್ ಕಿಡಿಂಗ್. ವಾವ್. ಅಂದರೆ ಐ ಥಿಂಕ್ ಅದು ನೀವು ಯಾವುದೇ ಒಂದು ಥಿಂಗ್ನ ತುಂಬ ಸ್ಟ್ರಾಂಗ್ ಆಗಿ ಅಂದ್ಕೊಂಡ್ರೆ ಅದಾಗುತ್ತೆ ಅಂತ. ಅದಕ್ಕೆ ಅಲ್ಲ ಅವ್ರು ಹಳುಬರು ಹೇಳಿದ್ದು, ಯೋಚನೆ ಮಾಡ್ತಿರೋ ಹುಷಾರಾಗಿರಿ. ಐ ಥಿಂಕ್ ಎಲ್ಲರೂ ಅದೇ ಹೇಳಕ್ ಟ್ರೈ ಮಾಡ್ತಾ ಇದ್ದಾರೆ. ಅವ್ರ ಲ್ಯಾಂಗ್ವೇಜಸ್ ಬೇರೆ ನಿಮ್ಗೆ ಈ ಥರ ಏನಾರು ಆಗಿದೆಯಾ ಎಕ್ಸ್ಪೀರಿಯನ್ಸ್? ಲೈಕ್ ಇಲ್ಲೇನೋ ಲೆಕ್ಕ ಹಾಕಿರ್ತೀರಾ, ಹೇಗೆ ಅನಿಸುತ್ತೆ ಅನ್ಕೊಂಡಿದ್ದೆಲ್ಲ ಹಿಂಗೆ ಆಗೋಯ್ತಲ್ಲ ಗುರು, ದಿಸ್ ಲೈಫ್ ಐ ಆಮ್ ಲಿವಿಂಗ್, ನಾನು ಬದುಕ್ತಿರೋದೇ ನಾನು ಮ್ಯಾನಿಫೆಸ್ಟ್. ಇಫ್ ಯು ಕಾಲ್ ದಟ್ ಮ್ಯಾನಿಫೆಸ್ಟೇಷನ್, ಐ ಹ್ಯಾವ್ ಮ್ಯಾನಿಫೆಸ್ಟೆಡ್ ರಿಯಲಿ ವೆಲ್ ಆ್ಯಂಡ್ ಐ ವಿಲ್ ಮ್ಯಾನಿಫೆಸ್ಟ್ ಇಟ್ ಸೋ ವೆಲ್. ಮುಂದೆನೂ ಇನ್ನೂ ಚೆನ್ನಾಗಾಗತ್ತೆ ಆಬ್ವಿಯಸ್ಲಿ. ಇಟ್ಸ್ ಅ ನೈಸ್ ಮೆಸೇಜ್. ಅಂದರೆ ಯು ಆರ್ ಬೇಸಿಕ್ಲಿ ಸೇಯಿಂಗ್ ನಾನು ಗಾಳಿ ಬಂದ ಕಡೆ ತೂರಲ್ಲ, ನಾನೇನು ಒಣಗಿರೋ ಎಲೆ ಅಲ್ಲ, ನನಗೆ ಒಂದು ಲೆಕ್ಕಾಚಾರದಲ್ಲಿ ನಾನು ಹೋಗ್ತಾ ಇದ್ದೀನಿ, ನಾನು ಅಂದ್ಕೊಂಡಿದ್ದೆಲ್ಲ ಮಾಡೋ ಪ್ರಯತ್ನದಲ್ಲಿ ಇದ್ದೀನಿ. ಸಿನ್ಸ್ ನಿಮಗೆ ಸ್ಯಾಂಡಲ್ವುಡಲ್ಲಿ ಆಕ್ಸೆಸ್ ಟು ಸೆಲೆಬ್ರಿಟೀಸ್, ಆಕ್ಸೆಸ್ ಟು ಸೆಲೆಬ್ಸ್ ಅಂದ ತಕ್ಷಣ ಇಟ್ ಇಸ್ ಆಲ್ಸೋ ಆಕ್ಸೆಸ್ ಟು ಪವರ್ ಎಲ್ಲ ಅವ್ರವ್ರದ್ದು. ಈಗ ರಕ್ಷಿತ್ ಶೆಟ್ಟಿ ಅವರಂದರೆ ಅವ್ರಿಗೊಂದು ಹೆಸರಿದೆ, ಪ್ರೂವನ್ ಮಾರ್ಕೆಟ್ ಇದೆ, ಇವತ್ತೊಂದು ಅವ್ರ ಪ್ರೊಡಕ್ಷನ್ ಹೌಸು ನಿಲ್ಲಿಸೋವಂಥ ಶಕ್ತಿ, ಇವೆಲ್ಲ ನಾನು ಅವರಿಂದ ಅಬ್ಸರ್ವ್ ಮಾಡೋ ಇದು. ಇವ್ರ ಗುಣಗಳಿವೆಲ್ಲ, ಅದನ್ನು ಉಪಯೋಗಿಸ್ಕೊಂಡು ಅವ್ರು ಸಿಕ್ಕಿದ ಸಿನಿಮಾಗೂ ಕೈ ಹಾಕಲ್ಲ. ಬಟ್ ಅವರಿಂದ ಎಷ್ಟೋ ಸಿನಿಮಾಗಳಿಗೆ ಅವರು ಜೀವ ಕೊಡೋದು, ಅದು ಆ ಥ್ರೆಡು ನೋಡ್ತಾ ಇದ್ದೀವಿ. ಓಕೆ, ಇದು ಒಂದಾದರೆ. ಎರಡನೇದು, ನೀವು ಈ ಸಿನಿಮಾ ಪ್ರಮೋಷನ್ ಇಂಟರ್ವ್ಯೂಸಲ್ಲೆಲ್ಲ ನಾನು ನೋಡಿದ್ದೀನಿ, ದ ಹೋಲ್ ಟೀಮ್ ವಾಸ್ ಟುಗೆದರ್. ತುಂಬ ಒಂದು ಫ್ರೆಂಡ್ಸ್ ಥರ ಮಧ್ಯದಲ್ಲಿ ಐವ್ ಸೀನ್ ತುಂಬ ದೊಡ್ಡ ದೊಡ್ಡ ನಟರು ಅಂದ ತಕ್ಷಣ ಎಲ್ಲರೂ ದೇ ಬೇಸಿಕ್ಲಿ ಡೂ ಫ್ಯೂ ಥಿಂಗ್ಸ್ ವಿತ್ ಫಿಯರ್, ಲೈಕ್ ರಕ್ಷಿತ್ ಶೆಟ್ಟಿ ಸರ್. Yes. So I didn't see, I even saw you talking to, addressing him as Machada. Yeah. So why we are curious about these things is camaraderie, like what happens al madhyadalli ನಿಮ್ಮ ಸ್ನೇಹ ಒಂದಿದು, ಅದನ್ನು ಕೆಲವು ಸತಿ ಆಡಿಯನ್ಸ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಅಥವಾ ಅವ್ರ ಎಕ್ಸ್ಪೆಕ್ಟೇಷನ್ಸು ವರ್ಸಸ್ ನೀವು ನಿಮ್ಮ ಅಂಡರ್ಸ್ಟ್ಯಾಂಡಿಂಗು, ಈ ಒಂದು ಟ್ರಯಾಂಗಲ್ ಅನ್ನ ಹೇಗೆ ನೋಡ್ತೀರಾ? ಹೌ ಡು ಯು ಹ್ಯಾಂಡಲ್ ಎಲ್ಲ? ಅಂದರೆ ಅರ್ಥ ಆಗುತ್ತೆ, ಅವ್ರನ್ನ ಫಾಲೋ ಮಾಡ್ತಿರೋರು ಇಲ್ಲ ಅವ್ರುಗಳು ಹೇಗೆ ಅವ್ರನ್ನ ನೋಡ್ತಿರ್ತಾರೆ, ಅದು ತುಂಬ ಡಿಸ್ಟೆಂಟಲ್ಲಿ ನೋಡ್ತಾ ಇರ್ತಾರಲ್ವ, ಜಾಸ್ತಿ ಡಿಸ್ಟೆನ್ಸ್ ಇರುತ್ತೆ. ಸೊ ನೀವು ಸ್ಟಾರ್ ಅನ್ಬೋದು, ಅಣ್ಣ ಅನ್ಕೊಳ್ಬೋದು, ಸರ್ ಅನ್ಕೊಂಡು ನೀವು ನೋಡ್ತಾ ಇರ್ತೀರಾ, ಏನೋ ಬಾಸ್ ಅಂತೆಲ್ಲ ನೋಡ್ತಿರ್ತೀರಾ. ಬಟ್ ನಾವು ತುಂಬ ಕ್ಲೋಸ್ ಪ್ರಾಕ್ಸಿಮಿಟಿಯಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಈಕ್ವೇಷನ್ಸೇ ಬೇರೆ ಇರುತ್ತೆ, ನಾವು ಮಾತಾಡ್ತಿರೋದು ಬೇರೆ ಇರುತ್ತೆ, ಸಮ್ಟೈಮ್ಸ್ ನಾವು ಪರ್ಸ್ನಲ್ ವಿಷಯನೂ ಶೇರ್ ಮಾಡ್ಕೊಂಡಿರ್ಬೋದು. ಸೊ ಆವಾಗ ಈಕ್ವೇಷನ್ಗಳೆಲ್ಲ ಚೇಂಜ್ ಆಗುತ್ತೆ. ಈಗ ನಾನು ನೀವು ಮಾತಾಡ್ತಿರೋ ನೋಡಿ ನಾನು ನಿಮ್ಮನ್ನ ಏನೇ ಅಂತ ಕರೆದ್ರೆ ಅವರು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಿಮ್ಮ ಫ್ಯಾನ್ಸು, ನಮ್ಮ ರಶ್ಮಿ ಮ್ಯಾಮ್ಗೆ ಹೆಂಗೆ ಏನೇ ಅಂದ್ಬಿಟ್ಟೆ ಅಂತ. ಬಟ್ ಅವ್ರಿಗೇನು ಗೊತ್ತು ನಾವಿಬ್ರು ಸಿಸ್ಟರ್ಸ್ ಥರ ಇರ್ತೀವಿ ಅಂತ. ಸೊ ನಮ್ಮ ಈಕ್ವೇಷನ್ನ ಅವರು ರಾಂಗ್ ಜಡ್ಜ್ ಮಾಡೋದು ಅಂದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೇರ್ ದೇ ಆರ್ ಕಮಿಂಗ್ ಫ್ರಮ್.
ಬಟ್ ನಾನು ಅದನ್ನ ಹಂಗೆ ಲಿವ್ ಅಂಡ್ ಲೆಟ್ ಲಿವ್ ಅಂತ ನಿಮ್ಗೆ ಹಂಗೆ ಅನ್ನಿಸ್ತು. ಬಟ್ ನಾನು ಎಕ್ಸ್ಪ್ಲನೇಷನ್ ನಿಮಗೆ ಕೊಡ್ಬೇಕಾಗಿಲ್ಲ. ನನಗೆ ನಿಮಗೆ ಪ್ರಾಬ್ಲಮ್ ಇದ್ರೆ ನನಗೆ ಅದು ಮ್ಯಾಟ್ರ್ ಆಗಬೇಕು. ಅದು ಬಿಟ್ರೆ ಇನ್ನೇನು ಇಲ್ಲ. ನಮ್ಮಿಬ್ರು ಮಧ್ಯೆ ಇರೋದು ಅದನ್ನ. ಇದೊಳ್ಳೆ ಕತೆ ಆಯ್ತಲ್ಲ, ನಮ್ಮ ಮನೇಲಿ ನಾನು ಊಟ ಮಾಡ್ತಾ ಇದ್ದೀನಿ, ಅದು ಯಾರಿಗೂ ಇಷ್ಟ ಇಲ್ಲ ಅಂದ್ರೆ ನಾನು ಏನು ಮಾಡೋಕ್ಕಾಗತ್ತೆ? ಹಂಗಾರೆ ಮನೆ ಚೇಂಜ್ ಮಾಡಲ್ಲ, ಊಟ ಚೇಂಜ್ ಮಾಡಲ್ಲ, ಏನು ಮಾಡಲಿ ನಾನು? ಸೊ ದಟ್ಸ್ ಎಕ್ಸಾಕ್ಟ್. ಅವ್ರಿಗೆ ಪ್ರಾಬ್ಲಮ್ ಇಲ್ಲ. ನಾನು ಇನ್ಫ್ಯಾಕ್ಟ್ ನನ್ನ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದಾಗ ಬಿಕಾಸ್ ಐ ವಾಸ್ ಸೋ ಎಕ್ಸೈಟೆಡ್ ಹೇಮಂತ್ ಜೊತೆ ಕೆಲಸ ಮಾಡೋಕ್ಕೆ, ನಾನು ಹೇಮಂತ್ ಸರ್ ಅಂತ ಕರೆದ್ರೆ, ಡೇ ವಾಟ್ ಇಸ್ ದಿಸ್ ಸರ್, ಕಾಲ್ ಮಿ ಹೇಮಂತ್ ಅಂತ. ಹಿ ಚೇಂಜ್ ಲೈಕ್ ದಟ್ಸ್ ಇಟ್. ಆಫ್ಟರ್ ದಟ್ ಲೈಕ್ ಯೇ ಅಂತೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ವಿ. ದಟ್ ಈಸ್ ದ ಥಿಂಗ್. ಅಂದರೆ ಯು ಡೋಂಟ್ ನೋ ನಾವೇನು ಕಾನ್ವರ್ಸೇಷನ್ ಮಾಡ್ತೀವಿ ಅಂತ. ಸೊ ದೂರದಲ್ಲಿ ನೀವು ನೋಡ್ತಾ ಇರ್ತೀರಾ, ನಿಮ್ಗೆ ಗೊತ್ತಿರಲ್ಲ. ಸೊ ಹಾಗಾಗಿ ರಾಂಗ್ ಜಡ್ಜ್ ಮಾಡಬೇಡಿ, ಅದನ್ನ ಅನ್ಯ ರೀತಿ ತಗೋಬೇಡಿ. ನಾವೇನು ಡಿಸ್ಟ್ರೆಸ್. ಬಿಕಾಸ್ ಯಾಕೆ ಗೊತ್ತಾ ಏನಾಗ್ಬಿಡತ್ತೆ, ಹಿಂಗೆ ನಾವು ಈ ಥರ ಎಲ್ಲ ಮಧ್ಯೆ ಕೇಳಿ ಅದನ್ನ ಒಂದು ಎಕ್ಸ್ಪ್ಲನೇಷನ್ ಅಂತ ಕೊಡ್ಸಿಲ್ಲ ಅಂದರೆ ನಾಳೆ ದಿನ ನೀವುಗಳು ಏನು ಮಾತಾಡೋದಕ್ಕೂ ಒಂದು ನಿಮಿಷ ಇರಪ್ಪ, A+B A² ಈ ಥರ ಎಲ್ಲ ಲೆಕ್ಕಾಚಾರದಲ್ಲೇ ಮಾತಾಡೋಂಗೆ ಆಗ್ಬಿಡತ್ತೆ. ಇವತ್ತು ಆಗಲೇ ಆಗೋಗ್ಬಿಟ್ಟಿದೆ. ಯಾಕೆಂದ್ರೆ ನೀವೇನೋ ಮಾತಾಡ್ತೀರಾ ಅದಷ್ಟನ್ನ ಮಾತ್ರ ಇನ್ನೆಲ್ಲೋ ತಗೊಂಡು ಅದಕ್ಕೆ ಫುಲ್ ಇದು ಕಾಂಟೆಕ್ಸ್ಟ್ ಚೇಂಜ್ ಆಗ್ಬಿಟ್ಟಿರುತ್ತೆ. ಸೊ ಆದರೆ ಮತ್ತೆ ಹೇಗೆ ಮತ್ತೆ ಅದೆಲ್ಲ ಮಾಡೋದ್ರಿಂದ ಏನು ಸಿಗುತ್ತೆ? ಅಲ್ಲ, ನನ್ಗೆ ಇನ್ನೊಂದು ಏನು ಅನ್ಕೊಳ್ಳೋದಂದ್ರೆ, ಆ್ಯಕ್ಚುಲಾಗಿ ತುಂಬ ಕೆಲಸ ಇರೋರು, ತುಂಬ ತಿಳ್ಕೊಂಡಿರೋರು, ಅವ್ರ ಬಿಸ್ನೆಸ್ನ ಅವ್ರು ಮೈಂಡ್ ಮಾಡ್ತಾ ಇರೋರು, ಆ್ಯಂಡ್ ಈ ಸೋಷಿಯಲ್ ಮೀಡಿಯಾನೆಲ್ಲ ಸುಮ್ಮನೆ ಎಂಟರ್ಟೈನ್ಮೆಂಟ್ ನೋಡಿ ಒಳ್ಳೇದಿದ್ರೆ ಕಮೆಂಟ್ ಮಾಡಿ, ಓ ವಾವ್ ಸಖತ್ತಾಗಿ ಮಾಡ್ತಾ ಇದೆಯಾ ಅಂತ. ಇನ್ನು ಮಿಕ್ಕಿದ್ನೆಲ್ಲ ಬಿಟ್ಬಿಡೋರು. ಯಾರು ಯಾವ ಪ್ರೊಫೈಲ್ ಮೇಲೂ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ, ಬ್ಯಾಡ್ ಕಾಮೆಂಟ್ಸ್ ಎಸ್ಪೆಷಲಿ. ಬಿಕಾಸ್ ಬ್ಯಾಡ್ ಕಾಮೆಂಟಿಂಗ್ ರಿಕ್ವೈರ್ಸ್ ಅ ಲಾಟ್ ಆಫ್ ಇನ್ಸೆಕ್ಯೂರಿಟಿ. ಎಷ್ಟು ನಿಮಗೆ ನಿಮ್ಮ ಲೈಫಲ್ಲಿ ಟೆರಿಬಲ್ ಆಗಿದ್ರೆ, ನಿಮ್ಮ ಮನೇಲಿ ನಿಮ್ಗೆ ಎಷ್ಟು ಬೈತಾ ಇದ್ರೆ, ನೀವು ಹೋಗಿ ಬೇರೆಯವ್ರಿಗೆ ಬೈದ್ಬಿಟ್ಟು ನಾನು ಎಷ್ಟು ಒಳ್ಳೆಯವ್ನು ಗೊತ್ತಾ ಅಂತ ಅನ್ಕೊಳ್ತೀರಾ, ಎಷ್ಟು ಸಮಾಧಾನ ಮಾಡ್ಕೋತೀರಾ. ಐ ಫೀಲ್ ಬ್ಯಾಡ್ ಫಾರ್ ಯು ಗೈಸ್. ಆ್ಯಕ್ಚುಲಿ ಪಿಟಿ ಇದೆ ನನಗೆ. ನಿಮ್ಮ ಕೆಲಸ ಇಲ್ವಾ, ನಿಮಗೆ ಮನೆ ಇಲ್ವಾ, ನಿಮಗೆ ಏನೋ ಲೈಫಲ್ಲಿ ನೀವು ಏನು ಮಾಡ್ತಾಯಿದ್ರು ಆಗ್ತಾ ಇಲ್ವಾ? ಸೊ ಆವಾಗ ನೀವು ಆಬ್ವಿಯಸ್ಲಿ ಯಾರಾದರೂ ಬೇರೆಯವರು ಚೆನ್ನಾಗಿ ಮಾಡೋದು ನೋಡಿದ್ರೆ ನಿಮಗೆ, ಏಯ್ ಅವ್ನು ನನಗಿಂತ ಹೆಂಗೆ ಡಿಸರ್ವಿಂಗು, ಇವಳು ಹೆಂಗೆ ನಮಗಿಂತ ಡಿಸರ್ವಿಂಗ್, ಕಮೆಂಟ್ ಮಾಡ, ಏಯ್ ನೀನು ಬಟ್ಟೆ ಸರಿಯಾಗಿ ಹಾಕಿಲ್ಲ, ನೀನೇನು ದೊಡ್ಡಿದ, ಓ ನೀನು the comments, bad comments are that insecurities. ಒಳ್ಳೆ ಕಾಮೆಂಟ್ ಮಾಡೋರು ಇಮ್ಯಾಜಿನ್ ಎಷ್ಟು ಎಫರ್ಟ್ಲೆಸ್ ಅದು. ಒಳ್ಳೆ ಕಾಮೆಂಟ್ ಮಾಡಿ ಬಿಟ್ಬಿಡ್ಬೋದು. ಇಲ್ಲಾಂದರೆ ನಿಮ್ಗೆ ಏನು ಅದು ಮ್ಯಾಟ್ರೇ ಆಗಲಿಲ್ವಾ, ಕಮೆಂಟೇ ಮಾಡಿ, ಅದು ಎನರ್ಜಿ ಇನ್ನೂ ಉಳಿತು. ಇಮ್ಯಾಜಿನ್ ಅದು ನೀವು ಹೋಗಿ ಒಂದು ಪ್ರೊಫೈಲಲ್ಲಿ ಒಬ್ರಿಗೆ ಸ್ಲಟ್ ಶೇಮ್ ಮಾಡೋದು, ಇನ್ನೊಬ್ಬನಿಗೆ ನೀನು ಎಂಥವ್ನು ಗೊತ್ತೇನೋ ಅಂತ ಹೇಳೋದು, ಎಷ್ಟು ಎನರ್ಜಿ ಬೇಕು ಅದಕ್ಕೆ. ನನಗಂತೂ ಅಷ್ಟು ಎನರ್ಜಿ ಇಲ್ಲ, ಸೊ ನಾನು ಕಮೆಂಟ್ ಮಾಡ್ತಾಯಿಲ್ಲ. ಸೊ ನೀವು ಮಾಡ್ತಾ ಇದ್ದೀರಾ ಅಂದರೆ ಯು ಹ್ಯಾವ್ ಅ ಲಾಟ್ ಆಫ್ ಟೈಮ್ ಆ್ಯಂಡ್ ಯು ಹ್ಯಾವ್ ಅ ಲಾಟ್ ಆಫ್ ಎನರ್ಜಿ ಟು ಕಮೆಂಟ್ ಲೈಕ್ ದಟ್. ಬೇಸಿಕ್ಲಿ ಇದನ್ನ ಎಲ್ಲ ಇದಾದಾಗ ಕಂಪಾರ್ಟ್ಮೆಂಟಲೈಸ್ ಮಾಡ್ಕೊಂಡು ಬಿಡ್ತೀರಾ. ಓ ಇವ್ರಿಗೆ ಮಾಡ್ತಾ ಇದ್ರೆ ಇದಕ್ಕೆ ಹಿಂಗಿರ್ಬೇಕು ಅಂತ ಯು ಡೋಂಟ್ ರಿಯಾಕ್ಟ್. ಸೊ ನೀವು ಬೇಸಿಕ್ಲಿ ಹಂಗಂಗೆ ಬಿಡ್ತಾ ಹೋದ್ಮೇಲೆ ಏನು ಅಫೆಕ್ಟೇ ಮಾಡ್ತಾ ಇಲ್ಲ ಅಂದಮೇಲೆ ನೀವು ಬಂದು ಎದುರುಗಡೆ ನಿಂತ್ಕೊಂಡು ಕುಣಿದ್ರು ನನಗೆ ಮ್ಯಾಟ್ರ್ ಆಗಲ್ಲ.